ವಿರಾಮದ ನಂತರ ನಾಡು ನಾಡಿಗೆ ಸ್ವಾಗತ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎಂಬ ಗಾದೆ ಕೇಳಿದ್ದೇವೆ. ಅದನ್ನ ಕನ್ನಡಿಗರ ದುಡ್ಡು ಅಧಿಕಾರಿಗಳ ಜಾತ್ರೆ ಎಂದು ಬದಲಾಯಿಸಿಕೊಳ್ಳಿ. ಹೌದು, ಕನ್ನಡದ ಹೆಸರಲ್ಲಿ ಎಷ್ಟೆಲ್ಲ ದುಂದುವೆಚ್ಚ ನಡೆದಿದೆ ಎಂಬುದಕ್ಕೆ ಕಳೆದ ವರ್ಷ ಬೆಳಗಾವಿಯಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನ ಸಾಕ್ಷಿಯಾಗಿದೆ. ಈ ಸಮ್ಮೇಳನಕ್ಕೆ ಮಾಡಿದ ವೆಚ್ಚ ಎಷ್ಟು ಗೊತ್ತಾ? ಇಲ್ಲಿದೆ ಡೀಟೇಲ್ಡ್ ಸ್ಟೋರಿ. ಕನ್ನಡ ಭಾಷೆ ಗಡಿ ಅಭಿವೃದ್ಧಿ ಸಮ್ಮೇಳನಗಳಿಗೆ ಸರ್ಕಾರ ಸಾಕಷ್ಟು ಹಣ ಬಿಡುಗಡೆ ಮಾಡುತ್ತೆ. ಅದರಂತೆ ಗಡಿನಾಡು ಜಿಲ್ಲೆ ಬೆಳಗಾವಿಯಲ್ಲಿ ಕಳೆದ ವರ್ಷ ನಡೆದ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಸುಮ್ಮನೆ ಕೋಟಿ ಖರ್ಚಾಗಿದೆ. ಈ ಸಮ್ಮೇಳನಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡಿರುವ ದುಂದುವೆಚ್ಚ ಈಗ ಬಹಿರಂಗಗೊಂಡಿದೆ. ಬೆಳಗಾವಿಯ ಗೋಕಾಕ ತಾಲೂಕಿನ ಮೂಡಲಗಿಯ ಸಮಾಜ ಸೇವಕ ಭೀಮಪ್ಪ ಗಡಾದ ಮಾಹಿತಿ ಹಕ್ಕು ಕಾಯ್ದೆಯಡಿ ವಿವರ ಪಡೆದು ಬಹಿರಂಗಪಡಿಸಿದ್ದಾರೆ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಇಲ್ಲಿದೆ. ಕನ್ನಡ ತೇರುಯಾನಕ್ಕೆ 30 ಜಿಲ್ಲೆಗಳಿಗೆ 30 ಲಕ್ಷ ರೂಪಾಯಿ, ನಾಟಕ ಪ್ರದರ್ಶನಕ್ಕಾಗಿ ನಾಟಕ ಅಕಾಡೆಮಿ ರಿಜಿಸ್ಟ್ರೇಷನ್ಗೆ 25 ಲಕ್ಷ ರೂಪಾಯಿ, ಪುಸ್ತಕ ಪ್ರದರ್ಶನ ಮತ್ತು ಮಾರಾಟಕ್ಕೆ 60 ಲಕ್ಷ ರೂಪಾಯಿ, ವಿಮಾನಯಾನಕ್ಕೆ 25 ಲಕ್ಷ ರೂಪಾಯಿ, ಕ್ರೀಡಾ ಇಲಾಖೆಗೆ 10 ಲಕ್ಷ ರೂಪಾಯಿ, ಎಲ್ಲಾ ವೇದಿಕೆಗಳಲ್ಲಿ 3 ದಿನಗಳ ಕಾಲ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ 2 ಕೋಟಿ ರೂಪಾಯಿ 80 ಲಕ್ಷ ರೂಪಾಯಿ, ಅದರಲ್ಲೂ ಶಿವಮಣಿಗೆ 4,50,000 ರೂಪಾಯಿ, ಕವಿಗಳಿಗೆ 2.50 ಲಕ್ಷ ರೂಪಾಯಿ, ಆನ್ಲೈನ್ ಪ್ರಚಾರಕ್ಕೆ 8.30 ಲಕ್ಷ ರೂಪಾಯಿ, ಹಚ್ಚೆವು ಕನ್ನಡದ ದೀಪ ಹಾಡಿನ ಧ್ವನಿ ಮುದ್ರಣಕ್ಕೆ ಲಹರಿ ಸಂಸ್ಥೆಗೆ ಕೊಟ್ಟಿದ್ದು 25 ಲಕ್ಷ ರೂಪಾಯಿ, ಐಶ್ವರ್ಯ ರೈ ವಿಮಾನದಲ್ಲಿ ಬಂದು ಹೋದ ಖರ್ಚು 10 ಲಕ್ಷ ರೂಪಾಯಿ. ಇಷ್ಟೇ ಅಲ್ಲ, ಇನ್ನು ಯಾವ್ಯಾವುದಕ್ಕೂ ಸೇರಿ ಒಟ್ಟು 7,93 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಲಾಗಿದೆ. ಇನ್ನು ಕನ್ನಡ ಚಿತ್ರರಂಗದ ತಾರೆಯರು ತಾವು ನಡೆಸಿಕೊಟ್ಟ ಕಾರ್ಯಕ್ರಮಗಳಿಗೆ ಕೋಟ್ಯಾಂತರ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಇನ್ನು ಕೆದಕ್ತಾ ಹೋದ್ರೆ ಅದೆಷ್ಟು ಲೆಕ್ಕಗಳ ಪಟ್ಟಿ ಸಿಗುತ್ತೋ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ನಡೆದಂಥ ವಿಶ್ವ ಕನ್ನಡ ಸಮ್ಮೇಳನ ಸಮಯದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯು ಅತ್ಯಧಿಕವಾಗಿ ಹಣವನ್ನು ಪೋಲು ಮಾಡಿದೆ. ಸುಮಾರು 7,93 ಲಕ್ಷ ರೂಪಾಯಿಗಳನ್ನು ಮನರಂಜನೆ ಕಾರ್ಯಕ್ರಮ ಖರ್ಚು ಮಾಡಿದೆ. ಒಟ್ಟಾರೆ ಏನಾಗಿದೆಪ್ಪ ಅಂದ್ರೆ, ಈ ಸಾರ್ವಜನಿಕರಿಂದ ತೆರಿಗೆ ರೂಪದಲ್ಲಿ ಸಂಗ್ರಹಿಸಿದ ಹಣವನ್ನು ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಹಾಗೂ ಈ ಕೆಲಸವನ್ನು ನಿರ್ವಹಿಸುವ ಜವಾಬ್ದಾರಿ ಹೊತ್ತಂತವರು ಎಲ್ಲ ಹಣ ಪೋಲು ಮಾಡಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ವಿಶ್ವ ಕನ್ನಡ ಸಮ್ಮೇಳನ ಕೇವಲ ಖರ್ಚು ಮಾಡೋದಿಕ್ಕೆ ನಡೀತೋ ಏನೋ ಎನ್ನುವಂತಾಗಿದೆ. ಕ್ಯಾಮರಾಮನ್ ರವಿರಾಜ್ ಜೊತೆ ಶ್ರೀನಾಥ್ ಜೋಶಿ, ಸುವರ್ಣ ನ್ಯೂಸ್ 24/7 ಬೆಳಗಾವಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನುದಾನ ರಹಿತ ಶಾಲಾ ಕಾಲೇಜು ಶಿಕ್ಷಕರು ನಡೆಸ್ತಾ ಇರೋ ಹೋರಾಟ ದಿನೇ ದಿನೇ ತೀವ್ರಗೊಳ್ಳುತ್ತಿದೆ. ಧಾರವಾಡ ಹಾಗೂ ಹುಬ್ಬಳ್ಳಿಯಲ್ಲಿ ಶಿಕ್ಷಕರ ಪ್ರತಿಭಟನೆ ಮುಂದುವರೆದಿದೆ. ಶಿಕ್ಷಕರು ಹಾಗೂ ಆಡಳಿತ ಮಂಡಳಿ ವಿರುದ್ಧ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಬೀದಿಗಿಳಿದು ಧಿಕ್ಕಾರ ಕೂಗಿದ್ರು. ಧಾರವಾಡ ಹಾಗೂ ಹುಬ್ಬಳ್ಳಿಯಲ್ಲಿ ಅನುದಾನ ರಹಿತ ಶಾಲಾ ಮತ್ತು ಕಾಲೇಜು ಶಿಕ್ಷಕರು ನಡೆಸ್ತಾ ಇರೋ ಹೋರಾಟ ತೀವ್ರಗೊಂಡಿದೆ. ಧಾರವಾಡದಲ್ಲಿ 48 ದಿನಗಳಿಂದ ಪ್ರತಿಭಟನೆ ನಡೆಯುತ್ತಿದ್ರೆ, ಹುಬ್ಬಳ್ಳಿಯಲ್ಲಿ 15ನೇ ದಿನವೂ ಶಿಕ್ಷಕರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಹೀಗಾಗಿ ಅರವಿಂದ ನಗರದ ವಿವೇಕಾನಂದ ಶಾಲೆ ಮಕ್ಕಳಿಗೆ ಪಾಠ ಮಾಡೋರೇ ಇಲ್ಲ. ಇದರಿಂದ ಸಿಟ್ಟಿಗೆದ್ದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಶಿಕ್ಷಕರು ಹಾಗೂ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಪರೀಕ್ಷೆಗಳು ಸಮೀಪಿಸ್ತಾ ಇದ್ರೂ ಶಿಕ್ಷಕರು ಮಕ್ಕಳ ಭವಿಷ್ಯದ ಜೊತೆ ಆಟವಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಚೇರ್ಮನ್ ಮತ್ತು ಅವ್ರದ್ದಿಬ್ಬರು ಜಗಳದಾಗ ನಮ್ಮಿಬ್ಬರಿಗೂ ನಮ್ಮ ಸ್ಟೂಡೆಂಟ್ಸಿಗೆ ಫ್ಯೂಚರ್ ಹಾಳು ಮಾಡತ್ತಾರ. ಆಮೇಲೆ ಇವತ್ತು ನಾವೆಲ್ಲ ನೆಕ್ಸ್ಟ್ ಬೋರ್ಡ್ ಎಕ್ಸಾಮ್ ಬರೀಬೇಕು. ನಾಳೆಯಿಂದ ನಮ್ದು ಪ್ರಿಪ್ರೇಟರಿ ಶುರು ಆಗಬೇಕು. 4 ಪ್ರಿಪ್ರೇಟರೀಸ್ ಇಟ್ಟಾರಿ ನಮ್ಗೆ. ಖರೆ ಒಂದು ಪ್ರಿಪ್ರೇಟರಿ ಇನ್ನೂ ಮಟ್ಟ ಒಂದು ಚಾಲು ಆಗಿಲ್ಲ. ಆಮೇಲೆ ಗ್ರಾಮರ್ ಪೋರ್ಷನ್ ಬರೋಬ್ಬರಿ ಮುಗ್ಸಿಲ್ಲ, ಏನೂ ಮಾಡಿಲ್ಲ. ಖರೆ ನಾಳೆ ಪ್ರಿಪ್ರೇಟರಿ ಬೋರ್ಡ್ ಎಕ್ಸಾಮ್ ಹೆಂಗೆ ಫೇಸ್ ಮಾಡ್ಬೇಕು ಅನ್ನೋದು ನಮ್ಗೇನು ಗೊತ್ತಾಗತ್ತಿಲ್ಲ. ಈಗ ನಮ್ಮ ಮಕ್ಕಳ ಭವಿಷ್ಯ ಒಂದು ಡೋಲಾಯನ ಸ್ಥಿತಿಯಲ್ಲಿ ಇದೆ. ಈಗ ಒಂದೂವರೆ ತಿಂಗಳ SLC ಎಕ್ಸಾಮ್ ನಡೀತಾ ಇದೆ. SLC ಅವರ ಫ್ಯೂಚರ್ನು ಇದರಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ನಾವು ವರ್ಷಾನುಗಟ್ಟಲೆ ಫೀ ಮತ್ತು ಡೊನೇಷನ್ ತುಂಬ ಕಟ್ಟಿ ಶಾಲೆಗೆ ಕಳಿಸ್ತಾ ಇದ್ವಿ. ಇದರಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ಇದರ ಬಗ್ಗೆ ಒಂದು ಗೌರ್ಮೆಂಟ್ ಅವರಾಗಲಿ ಅಥವಾ ಮ್ಯಾನೇಜ್ಮೆಂಟ್ ಅವರಾಗಲಿ ನಿರ್ಣಯ ಆಗಿ ಇದರ ಬಗ್ಗೆ ಏನೋ ಒಂದು ಕ್ರಮ ತಗೊಳ್ಬೇಕಂತೇಳಿ ತಮ್ಮ ಪ್ರತಿಭಟನೆಯನ್ನ ಸಮರ್ಥಿಸಿಕೊಂಡ ಶಿಕ್ಷಕರು ಎಷ್ಟು ಬಾರಿ ಮನವಿ ಮಾಡಿದ್ರೂ ಸರ್ಕಾರ ವೇತನ ಹೆಚ್ಚಿಲ್ಲ. ನಮಗೂ ಮಕ್ಕಳಿದ್ದಾರೆ, ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ, ನಾವು ಜೀವನ ಸಾಗಿಸೋದು ಹೇಗೆ ಅಂತ ಪ್ರಶ್ನಿಸಿದ್ರು.
ನಮಗೂ ಮಕ್ಕಳಿದೆ, ನಮಗೂ ಸಂಸಾರ ಇದೆ. ನಾವು ಸುಮಾರು 30-40 ವರ್ಷದಿಂದ ನಾವು ಇಲ್ಲಿ ಕೆಲಸ ಮಾಡ್ತಿದ್ರು ಸಹಿತ ನಮಗೆ ಯಾವುದೇ ಥರದ ಸೌಲಭ್ಯಗಳು ನಮಗೆ ಕೊಟ್ಟಿರೋದಿಲ್ಲ. ನಾವೆಲ್ಲ ಸರ್ಕಾರಿ ಸೌಲಭ್ಯ ಅನ್ರಿ ಇತರ ಸೌಲಭ್ಯಗಳನ್ನು ನಾವು ವಂಚಿತರಾಗಿ ನಾವು ದುಡಿತಾ ಇದ್ದೀವಿ. ನೀವೇ ಅರೆ ಹೊಟ್ಟೆಯಲ್ಲಿ ನಾವು ಮಕ್ಕಳಿಗೆ ಯಾವ ರೀತಿ ನಾವು ಅಭ್ಯಾಸ ಒಳ್ಳೆ ಗುಣಮಟ್ಟ ಶಿಕ್ಷಣ ಕೊಡಲಿಕ್ಕೆ ಯಾವ ರೀತಿ ಸಾಧ್ಯತೆ ಇದೆ? ಇವತ್ತಿನ ಮಾರ್ಕೆಟ್ ರೇಟ್ ಎಲ್ಲ ಭಾಳಷ್ಟು ಗಗನಕ್ಕೇರಿದು ತಿಳಿದ ವಿಷಯ ಇದೆ. ಇಂಥ ಪರಿಸ್ಥಿತಿನಲ್ಲಿ ಒಟ್ನಲ್ಲಿ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗಾಗಿದೆ ವಿದ್ಯಾರ್ಥಿಗಳ ಸ್ಥಿತಿ. ಆದಷ್ಟು ಬೇಗ ಸರ್ಕಾರ ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕಿದೆ. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7, ಹುಬ್ಬಳ್ಳಿ.